ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನಿಗೆ ಸ್ವಾಗತ. ಇವತ್ತು ಟೊಮೆಟೊ ಬಿಸಿ ಉಪ್ಪಿನಕಾಯಿ ಮಾಡುವುದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ ನಾನು 1 ಸ್ಪೂನ್ನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ, ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ಹಾಗೆ ಇದು ಪಟಪಟ ಅನ್ನಲಿಕ್ಕೆ ಶುರುವಾಗುತ್ತೆ. ಮೀಡಿಯಮ್ ಉರಿನಲ್ಲಿ ಇಟ್ಟು ಹುರ್ಕೋಬೇಕು. ಈಗ ನೋಡಿ ಇದಾಗಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈ 1 ಸ್ಪೂನ್ ಮೆಂತ್ಯಗೆ ನಾನು 4 ಸ್ಪೂನ್ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಹುರ್ಕೊಂಡಿಲ್ಲ, ಹಸಿ ಸಾಸಿವೆನೇ ಹಾಕ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದು ಮೆಂತ್ಯ ಸಾಸಿವೆ ಪುಡಿ ರೆಡಿಯಾಗಿದೆ. ಈಗ ಬಾಣಲೆಗೆ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದು ಕಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚಿಟ್ಕುಟ್ಟಿದ ನಂತರ ಇದಕ್ಕೆ ಕರಿಬೇವನ್ನ ಹಾಕ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ನಾನು ಇಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಮೀಡಿಯಮ್ ಸೈಜ್ಡ್ 8 ಟೊಮೆಟೊನ ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ. ನಾನು ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ನಾವು ಮುಚ್ಚಿ ಇಡೋಣ. ಅದಾದ ನಂತರ ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಹರಳುಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ಈಗ ನೋಡಿ ಎಷ್ಟು ನೀರು ಬಿಟ್ಟಿದೆ ಟೊಮೆಟೊಯಿಂದ. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ನಾನು ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿರೋ ನೀರು ಇಂಗೋ ತನಕ ನಾವು ಬಾಡಿಸ್ಕೋಬೇಕಾಗುತ್ತೆ. ಈಗ ನೋಡಿ ನೀರಿದೆ ಇಲ್ವಾ, ಈ ನೀರು ಪೂರ್ತಿ ಇಂಗೋ ತನಕ ನಾವು ಬಾಡಿಸ್ಕೋಬೇಕು. ಆವಾಗ ಮಧ್ಯೆ ಕೆದಕ್ತಾ ಇರಬೇಕು. ಏನಿಲ್ಲ ಅಂದರೂ ಒಂದು 10ರಿಂದ 15 ನಿಮಿಷ ಇದು ತೊಗೊಳುತ್ತೆ. ಚೆನ್ನಾಗಿ ನೀರೆಲ್ಲ ಇಂಗಬೇಕು. ಅದಕ್ಕೋಸ್ಕರನೇ ನಾವು ಇಲ್ಲಿ ನೀರನ್ನ ಹಾಕೋಲ್ಲ. ಇಲ್ಲಿ ನೀರಿನಂಶ ಇದೆ ಅಂತಂದರೆ ಕೆಟ್ಟು ಹೋಗ್ಬಿಡುತ್ತೆ ಬೇಗ. ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿ ನಾವು ಇದನ್ನು ಬಾಡಿಸ್ಕೊಳ್ತೀವಿ. ಅರ್ಧ ಸ್ಪೂನಷ್ಟು ನಾನು ಹಸಿಮೆಣ್ಸಿನ ಪುಡಿ ಹಾಕ್ತಾಯಿದ್ದೀನಿ, ಅಂದರೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕೆತ್ಕೋಬೇಕು. ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಬೋದು. ಹುಳಿ ಟೊಮೆಟೊ ಉಪಯೋಗಿಸಿದ್ದೀವಿ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೋಬೋದು. ಹಾಗೆ ಉಪ್ಪು ಕೂಡ, ಹಾಗೆ ಬೆಲ್ಲನೂ ಕೂಡ ಹಾಕ್ಕೋಬೋದು. ಈಗ ನೋಡಿ ಇದು ನೀರು ಹಿಂಗಿದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ನಾವು ಕೆದ್ಕೋಣ ಇದನ್ನು. ನೀರೆಲ್ಲ ಹಿಂಗಿದ್ರೆ ನಿಮಗೆ ತುಂಬ ದಿನ ಇಡಲಿಕ್ಕಾಗತ್ತೆ, ಅಂದರೆ 1 ವಾರದ ತನಕನೂ ಇಟ್ಕೋಬೋದು. ಈಗ ಸಿಹಿಗೆ ಅಂತ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. 1.5ರಿಂದ 2 ಸ್ಪೂನ್ನಷ್ಟು ನಾನು ಇಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಸಾಸಿವೆ ಮೆಂತ್ಯ ಪುಡಿ ಮಾಡ್ಕೊಂಡಿರೋ ಅಂಥದ್ದನ್ನು ಇಟ್ಕೊಂಡಿದ್ದೀನಿ. ಈ ಪುಡಿ ಮಾಡೋದು ಹೇಗೆ ಅಂತ ಅಂದರೆ, ಮೆಂತ್ಯನ ನಾವು ಹುರ್ಕೋಬೇಕಾಗತ್ತೆ. ಹುರಿದು ಸಾಸಿವೆ ಹಸಿದನ್ನೇ ನಾವು ಪುಡಿ ಮಾಡ್ಕೋಬೇಕು. ಇದರ ರೇಷಿಯೋ ಬಂದು ನಾವು 1 ಸ್ಪೂನ್ ಮೆಂತ್ಯ ಹಾಕಿದ್ವಿ ಅಂತ ಅಂದರೆ 4 ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೋಬೇಕಾಗತ್ತೆ. ಪುಡಿ ಮಾಡಿ ನಾವು ತುಂಬ ದಿನ ಇಟ್ಕೋಬೋದು. ಈಗ ನೋಡಿ ಟೊಮೆಟೊ ಬಿಸಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ದೋಸೆ, ಇಡ್ಲಿ, ಮೊಸರನ್ನ ಎಲ್ಲದ್ರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗಿದೆ. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು.